ಎಲ್ಲ ತಾಯಿಂದರು ಕೂಡ ಮಹಾತಾಯಿಂದರೆ. ಯಾಕೆ ಅಂದರೆ ನಮಗೆ ಜನ್ಮ ಕೊಟ್ಟಿರೋದ್ರಿಂದ. ತಾಯಿ ಮಗು ವಿಚಾರದಲ್ಲಿ, ಮಗು ಅಳುವಾಗ ತಾಯಿ ನಗೋದು ಒಂದೇ ಒಂದು ಸಂದರ್ಭ ಅಂತೆ. ಅದು ಯಾವಾಗ ಅಂದರೆ ಮಗು ಹುಟ್ಟಿದಾಗ ಮಗು ಅಳ್ಳಿಲ್ಲ ಅಂತಂದರೆ ತಾಯಿ ಕಷ್ಟಪಡ್ತಾಳಂತೆ. ಆ ಮಗು ಅತ್ತಾಗ ತಾಯಿಗೆ ಸಂತೋಷ ಆಗುತ್ತೆ. ಏನು ವಿಚಿತ್ರ ನೋಡಿ ಸೃಷ್ಟಿ. ಅಂತಹ ತಾಯಿಂದರಿಗೆ ನಾವು ಏನು ಕೊಟ್ಟು ಋಣ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಮಾತೃ ಋಣ, ಪಿತೃ ಋಣ, ಗುರು ಋಣ, ಈ ಮೂರನ್ನು ನಾವು ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಜ್ಞಾಪಿಸ್ಕೊಳ್ತಾ ಇವತ್ತು ತಾಯಿಂದರಿಗೆ ಸನ್ಮಾನ, ಒಳ್ಳೆಯ ಕಾರ್ಯಕ್ರಮ. ಹಾಗೂ ಪೂಜ್ಯ ಸ್ವಾಮೀಜಿಯವರು ಈಗಲೇ ತಿಳಿಸಿದ ಹಾಗೆ ತಾಯಿ ಹೆರಿಗೆ ಆದಮೇಲೆ ಬಹಳ ಸುಸ್ತಾಗಿರ್ತಾಳೆ. ತಾಯಿಗೆ ಆ ಮಗುವನ್ನು ನೋಡ್ಕೊಳ್ಳೋವಂಥ ಶಕ್ತಿ ಇರೋದಿಲ್ಲ. ಆ ಸಮಯದಲ್ಲಿ ಇನ್ನೊಂದು ತಾಯಿ ರೂಪದಲ್ಲಿ, ಚಿಕ್ಕಮ್ಮ ಅಂತ ಹೇಳಿದ್ರಲ್ಲ ಸ್ವಾಮೀಜಿ, ಚಿಕ್ಕಮ್ಮನ ರೂಪದಲ್ಲಿ ಬರುವಂಥವರೇ ನರ್ಸ್ಗಳು. ಅವರು ಆದ್ದರಿಂದ ನಮಗೆ ರಕ್ತ ಸಂಬಂಧ ಇಲ್ಲದೆ ಹೋದರೂ ಕೂಡ ಅವರ ಜೊತೆಯಲ್ಲಿ ಅದು ಮಾತಲ್ಲಿ ಹೇಳೋಕ್ಕಾಗದೇ ಇರೋವಂಥ ಒಂದು ಸಂಬಂಧ ಅವರ ಜೊತೆಯಲ್ಲಿ ನಮಗಿರುತ್ತೆ. ಅವರು ಆ ಮಕ್ಕಳನ್ನು ಪಾಲನ ಪೋಷಣ ಮಾಡಿರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಬೆಳೆದು ದೊಡ್ಡವರಾಗಿ ನಮ್ಮ ಕಾರ್ಯಗಳಲ್ಲಿ, ನಮ್ಮ ರಂಗಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂತಹ ಒಂದು ಸೇವೆಯನ್ನು ಮಾಡೋರು ದಾದಿ. ಅವರನ್ನು ಆಯಿ ಅಂತ ಕರೀತಾರೆ. ತಾಯಿ ಅಂತಂದ್ರಲ್ಲ, ತಾಯಿ ಅಂದರೆ ತಾನೇ ಆಯಿ ಆದಂಥ ಮಹಾಮೂರ್ತಿ ಯಾರು ಅಂದರೆ ತಾಯಿ. ತಾಯಿಯಲ್ಲೇ ಆಯಿ ಇದೆ. ಆಯಿ ಅಂತಲೂ ತೆಲುಗಿನಲ್ಲಿ ಹೇಳ್ತಾರೆ, ಆಯಾ ಅಂತ ನಮ್ಮ ಕಡೆ ಹೇಳ್ತಾರೆ. ಅದರಿಂದ ಆಯಾ ಅಂದರೆ ತಾಯಿಗೆ ಇನ್ನೊಂದು ರೂಪ. ಅವರಿಬ್ಬರನ್ನು ಕೂಡ ಇವತ್ತು ಸನ್ಮಾನ ಮಾಡೋದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ.